ಹಾಂ ಹಾಂ ತಿಂದ ಒಗದ ಪ್ಲಾಸ್ಟಿಕ್ಕ. ಏನಾದರೂ ಒಂದು 5 ಕಿಲೋಮೀಟ್ರ್ ಈ ಬಸ್ಸಿಂದ ಇಂಥ ರೋಡಲ್ಲಿ ಹೋಗ್ಬಿಟ್ರೆ ಅವನಿಗೆ ಮತ್ತೆ ಸಾಯ್ಲಿಕ್ಕೆ ಮತ್ತೆ ಎಂಥದ್ದು ಬೇಡ, ಈ ಧೂಳಿಂದನೇ ಸತ್ತೋಗ್ಬಿಡ್ತಾವ. ಸುಮ್ಮನೆ ಹೋಗೋ ಮಾರ, ಈ ನಮ್ದು ಧೂಳು ಎಬ್ಸ್ಬೇಡ, ಧೂಳು ಎಬ್ಸ್ಬೇಡ. ಓಹೋ ಈ ಧೂಳಲ್ಲಿ ದಿನ ಓಡಾಡಬೇಕು, ಪರಿಸ್ಥಿತಿ ಏನಾಗ್ಬೋದು ಓಡಾಡೋರದ್ದು. ಅವನಿಗೆ ನೋಡಿ ನಮ್ಮ ಜನ ಕೇಳೋದೇ ಅದು, ಇದನ್ನೂ ಒಂದು ರೆಕಾರ್ಡ್ ಮಾಡಿ ಅಂತ. ರೆಕಾರ್ಡ್ ಆಗ್ತಾ ಇದೆ, ಆಗತ್ತೆ, ಲೈಟಾಗಿ ಹೀಟ್ ಆಗತ್ತೆ. ಇಲ್ಲ ಅಷ್ಟೇನು ಹೀಟ್ ಆಗಲ್ಲ. ಹಾಂ ಅಂದರೆ ಕಂಟಿನ್ಯೂ ಒಂದು ಹಾಫ್ ಆನ್ ಅವರ್ ಈ ಥರ ಯೂಸ್ ಮಾಡಿದ್ರೆ ಹೀಟ್ ಆಗತ್ತೆ. ಈ ಸಿರ್ಸಿನೇ ಹೊನ್ನಾವರ ಹೋಗಿದ್ವಿ. ವೈಬಿಂಗ್ ವಂಡರ್ಲಸ್ಟ್ ಬ್ಯಾಕ್ ಸೈಡ್ ಇದೆ ನೋಡಿ, ಟಾಪ್ ಬಾಕ್ಸಿಗಿದೆ ಬ್ಯಾಕ್ ಸೈಡು. ಅದು ನಮ್ಮ ಸಿರ್ಸಿ ಕುಮಟಾ ರೋಡಲ್ಲಿ ಆಗಿದ್ದು ಘಟನೆ ಅದು. ನೋಡಿದ್ರಲ್ಲ ಯಾವ ಥರ ಧೂಳು ಹಾರತ್ತೆ ಅಲ್ಲಿ ಒಂದು ಬಸ್ ಹೋದರೆ ಅಂತ. ಅದರಲ್ಲಿ ಮತ್ತೆ ಅಲ್ಲಿ ಇವಾಗ ನಾನು ಜಸ್ಟ್ ಅಲ್ಲಿಂದ ಬರೋನಾಗಿದ್ದೆ, ನನಗೆ ಅಷ್ಟು ತ್ರಾಸಾಯಿತು, ನನಗೆ ಇನ್ನೂ ಗಂಟಲು ಉರಿತಾ ಇದೆ. ಹೆಲ್ಮೆಟ್ ಹಾಕ್ಕೊಂಡಿದ್ದೆ, ಗ್ಲಾಸು ಹಾಕ್ಕೊಂಡಿದ್ದೀನಿ ಹೆಲ್ಮೆಟಿಂದು, ಆದರೂ ನನಗೆ ಅದರ ಧೂಳು ಒಳಗಡೆ ಬಂದಿದೆ. ಅಂದರೆ ಜಸ್ಟ್ ಒಂದು 5 ಮಿನಿಟ್ಸಲ್ಲಿ ನನಗಾಗಿದೆ. ಅಲ್ಲೇ ಅಂಗಡಿ ಹಾಕ್ಕೊಂಡಿರೋರು ಅಥವಾ ಅಲ್ಲಿ ದಿನ ಓಡಾಡೋರು ಅವ್ರ ಕತ್ತೆ ಏನು ಗುರು, ದಿನ ಆ ಧೂಳನ್ನು ತೊಗೊಂಡು ಅವರಿಗೆ ಮತ್ತು ಏನೂ ರೋಗ ಬರಬೇಕಂತಿಲ್ಲ, ಅದೇ ಧೂಳು ತೊಗೊಂಡೇ ಅವ್ರು ಸತ್ತೋಗ್ಬಿಡ್ತಾರೆ ಲಂಗ್ಸ್ ಹಾಳಾಗಿ. ಅಷ್ಟು ಕೆಟ್ಟದಾಗಿ ಧೂಳು ಹಾರತ್ತೆ ಅಲ್ಲಿ. ಅದು ಮತ್ತು ಆ ಟಾರಿನ ಧೂಳು, ಅದು ನಾರ್ಮಲ್ ಇವಾಗ ನಮ್ಮ ಮಣ್ಣಿನ ಧೂಳು ಆದರೆ ಏನಾಗಲ್ಲ, ಟಾರ್ ಅದು, ಆ ಟಾರಿನ ಧೂಳು ಹಾರೋದು ನಮ್ಮ ಬಾಡಿ ಒಳಗಡೆ ಹೋಗಿ ನಮಗೆ ಸಾಯ್ಲಿಕ್ಕೆ ಮತ್ತು ಯಾವುದೇ ಒಂದು ರೀಸನ್ ಬೇಡ, ಅದೇ ಒಂದು ಸಾಕು ನಮಗೆ ಸಾಯ್ಲಿಕ್ಕೆ.